ನಾನು ಅಮೆಝಾನಿಂದ ಒಂದು ಸ್ಟೀಮ್ ಕ್ಲೀನರ್ ತೊಗೊಂಡೆ. ಈ ಸ್ಟೀಮ್ ಕ್ಲೀನರಿಂದ ಏನು ಉಪಯೋಗ ಅಂದರೆ, ನೀವು ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು, ಅಡುಗೆ ಮನೆ ಟೈಲ್ಸ್ ಆಗಿರ್ಬೋದು, ಏನೇ ಜಿಡ್ಡು ಹೋಗ್ಸೋದು ಕಷ್ಟ ಆಗಿರತ್ತಲ್ಲ, ನೀವು ಈ ಸ್ಟೀಮ್ ಕ್ಲೀನರಿಂದ ಈಸಿಯಾಗಿ ತೆಗಿಬೋದು, ಯಾವುದೇ ಕೆಮಿಕಲ್ಸ್ ಇಲ್ದಲೆ. ನೀವು ಮ್ಯಾನ್ಯುಯಲ್ ಆಗಿ ಸೋಪು ಮತ್ತು ಬ್ರಷ್ ಇಟ್ಕೊಂಡು ತೆಗಿಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಸ್ಟೀಮ್ ಕ್ಲೀನರಲ್ಲಿ ನೀವು ಬರೀ ನೀರು ಹಾಕಿದ್ರೆ ಸಾಕು, ಅದು ಹಾಟ್ ಸ್ಟೀಮಿಂದ ನೀವು ಯಾವುದೇ ಟಫ್ ಸ್ಟೈನ್ಸ್ ಆದ್ರೂ ತೆಗಿಬೋದು. ಆಮೇಲೆ ನಿಮಗೆ ನಲ್ಲಿ ಮೇಲೆ ಸ್ವಲ್ಪ ಶೈನಿಂಗ್ ಹೋಗಿರತ್ತಲ್ಲ, ಅದನ್ನು ನೀವು ಶೈನಿಂಗ್ ಬರ್ಸ್ಬೋದು ಈ ಸ್ಟೀಮ್ ಕ್ಲೀನರಿಂದ. ಸೊ ತುಂಬ ಯೂಸಸ್ ಇದೆ. ಮತ್ತು ನೀವು ಬಟ್ಟೆ ಕೂಡ ಐರನ್ ಮಾಡ್ಕೋಬೋದು, ಅಷ್ಟು ಯೂಸ್ಫುಲ್ ಇದೆ ಈ ಸ್ಟೀಮ್ ಕ್ಲೀನರಿಂದ. ನಾನು ಇದನ್ನು ಅಮೆಝಾನಿಂದ ತರಿಸ್ದೆ. ನಿಮಗೆ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟಲ್ಲಿ ಕೊಟ್ಟಿರ್ತೀನಿ. ನೀವು ನೋಡ್ತಾ ಇದ್ದೀರಾ, ಇದು ಸ್ಟೀಮ್ ಕ್ಲೀನರು ನಾನು ತೋರಿಸ್ತಾ ಇರೋದು ನಿಮಗೆ. ಅಲ್ಲಿ ಮೇಲಿಂದ ನೀರು ಹಾಕಬೇಕು, ಇದು ಅನ್ಸ್ಕ್ರೂ ಮಾಡಿ. ಸೊ ನೀರು ಹಾಕಿ ಒಂದು 300 ml ನೀರು ತೊಗೊಳತ್ತೆ. ಸೊ ನಿಮಗೆ ಫನಲ್ಲು, ಮೆಷರ್ಮೆಂಟ್ ಕಪ್ಪು ಎಲ್ಲ ಕೊಟ್ಟಿರ್ತಾರೆ. ಸೊ ನೀರೆಲ್ಲ ಹಾಕಿದ್ಮೇಲೆ ಅದನ್ನು ಟೈಟಾಗಿ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಸ್ವಿಚ್ ಆನ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅದು ಸ್ಟೀಮ್ ಜನ್ರೇಟ್ ಆಗಬೇಕಲ್ವಾ. ಸೊ ಸ್ಟೀಮ್ ಜನ್ರೇಟ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಆಮೇಲೆ ಅದು ಬಟನ್ನ ಪ್ರೆಸ್ ಮಾಡಿ. ಬಟನ್ ಪ್ರೆಸ್ ಆದಮೇಲೆ ನಿಮಗೆ ಈ ಥರ ಆಫೀಸ್ ಚೇರ್ ಇದೆ ನೋಡಿ, ಅದ್ರ ಮೇಲೆ ಯಾವ್ದಾದ್ರು ಟಫ್ ಸ್ಟೈನ್ಸ್ ಇದ್ದರೆ ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿ ಆದಮೇಲೆ ನೀವು ಬಟ್ಟೆಯಿಂದ ವೈಪ್ ಮಾಡಿದ್ರೆ ಫುಲ್ ಕ್ಲೀನ್ ಆಗೋಗುತ್ತೆ. ಈಗ ನೋಡ್ತಾ ಇರಲ್ಲ, ನಾನು ಪ್ರೆಸ್ ಮಾಡಿದೆ, ಫುಲ್ ಸ್ಟೀಮು ಚೆನ್ನಾಗಿ ಬರ್ತಿದೆ. ಸೊ ನೀವು ಇದನ್ನು ಯೂಸ್ ಮಾಡಬೇಕು ಅಂದರೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಇದು ವೈರ್ಲೆಸ್ ಅಲ್ಲ, ವೈರ್ ಇಟ್ಕೊಂಡು ಮಾಡಬೇಕು. ಈಗ ನಾನು ಚೇರ್ ಕ್ಲೀನ್ ಮಾಡಿದೆ ಮತ್ತು ಒರೆಸ್ತಾ ಇದ್ದೀನಿ. ಇದು ಈ ಥರ ಒಂದು 2-3 ಸಲ ಮಾಡಿ, ಅವಾಗ ಫುಲ್ಲು ಕ್ಲೀನ್ ಆಗೋಗುತ್ತೆ. ಅದಾದಮೇಲೆ ನಿಮಗೆ ಟೈಲ್ಸ್ ತೋರಿಸ್ಕೊಡ್ತೀನಿ. ಈಗ ನೋಡ್ತಾ ಇರೋ ಟೈಲ್ಸ್ ತುಂಬ ಗಲೀಜಾಗೋಗಿದೆ. ಈ ಟೈಲ್ಸು ನಿಮಗೆ ಅಡುಗೆ ಮಾಡಬೇಕಾದ್ರೆ ಜಿಡ್ಡು ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಎಷ್ಟೇ ತೆಗೆದ್ರು ಕಟ್ಟಿರತ್ತೆ. ನೀವು ಅದನ್ನು ಸೋಪು ಮತ್ತು ಬ್ರಷ್ ಹಾಕಿ ತೆಗೆದ್ರೆ ಮಾತ್ರ ಫುಲ್ಲು ಚೆನ್ನಾಗಿ ಉಜ್ಜಿದ್ರೆ ಮಾತ್ರ ಬರುತ್ತೆ. ಆದರೆ ನಾನು ಈಗ ಈ ಟೈಲ್ಸ್ಗೆ ಬರೀ ಸ್ಟೀಮಿಂದ ಮಾತ್ರ ತೆಗೆದು ತೋರಿಸ್ತೀನಿ. ಸೊ ಸ್ಟೀಮ್ ಆಲ್ರೆಡಿ ಸ್ಪ್ರೇ ಮಾಡಿದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಿದು, ಒಂದು 30 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಸೊ 30 ಸೆಕೆಂಡ್ಸ್ ವೆಯ್ಟ್ ಆದಮೇಲೆ ನೀವು ಬಟ್ಟೆ ತೊಗೊಂಡು ಅದನ್ನು ಒರೆಸಿ ನೋಡಿ. ಈಗ ನಾನು ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ, ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡಿ. ಆದರೆ ನಾನು ಒಂದು ಟೈಲಿಗೆ ಮಾತ್ರ ಹಾಕೀನಿ, ಇನ್ನೊಂದು ಟೈಲಿಗೆ ನಾನು ಸ್ಟೀಮ್ ಸ್ಪ್ರೇ ಮಾಡಿಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ. ಒಂದು ಭಾಗ ಮಾತ್ರ ಎಷ್ಟು ಕ್ಲೀನಾಗೆ ಬರ್ತಾ ಇದೆ, ಇನ್ನೊಂದು ಭಾಗ ಕ್ಲೀನಾಗಿ ಬರ್ತಾ ಇಲ್ಲ, ಯಾಕೆಂದರೆ ಆ ಕಡೆ ನಾನು ಸ್ಟೀಮ್ ಸ್ಪ್ರೇ ಮಾಡಿಲ್ಲ. ಸೊ ಈಸಿಯಾಗಿ ಬರೀ ಒಂದೇ ಒಂದು ವೈಪಿಂದ ಕಂಪ್ಲೀಟಾಗಿ ಟೈಲ್ಸ್ ಕ್ಲೀನ್ ಆಯಿತು. ಆದರೆ ಇನ್ನೊಂದು ಟೈಲಲ್ಲಿ ನಾನು ಮಾಡ್ದಲೇ ಇರೋದ್ರಿಂದ ಈಗ ನೋಡಿ ಏನೂ ಬರೋದ್ರಿಲ್ಲ, ಇದರಲ್ಲಿ ತುಂಬ ಕಷ್ಟ ಇದೆ ಇದನ್ನು ತೆಗೆಯೋದು. ಸೊ ಸ್ಟೀಮ್ ಕ್ಲೀನರಿಂದ ನಿಮಗೆ ತುಂಬ ಯೂಸ್ ಇದೆ, ನೀವು ಇದನ್ನು ತಗೋಬೋದು. ಅಷ್ಟೊಂದು ಜಾಸ್ತಿ ಕಾಸ್ಟ್ ಕೂಡ ಇಲ್ಲ ಇದು. ಸೊ ಇವಾಗ ನಿಮಗೆ ಕೆಲಸ ಎಲ್ಲ ಮುಗಿದ ಮೇಲೆ ಇದನ್ನು ವಾಪಸ್ ಹೆಂಗೆ ಎತ್ತಿಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನೀವು ಸ್ವಿಚ್ ಆಫ್ ಮಾಡಬೇಕು. ಸ್ವಿಚ್ ಆಫ್ ಮಾಡಿದ್ಮೇಲೆ ಒಳಗೆ ಟ್ರ್ಯಾಪ್ ಆಗಿರೋ ಸ್ಟೀಮ್ ಎಲ್ಲ ಕಂಪ್ಲೀಟಾಗಿ ತೆಗಿಬೇಕು. ನೀವು ಕಂಪ್ಲೀಟಾಗಿ ತೆಗೆದಿಲ್ಲ ಅಂದರೆ ಅದು ಏನು ಮೇಲ್ಗಡೆ ಕ್ಯಾಪ್ ತೋರಿಸಿದ್ನಲ್ಲ ನಿಮಗೆ, ಅದು ಕ್ಯಾಪ್ ಬರೋದಿಲ್ಲ. ಸೊ ಕಂಪ್ಲೀಟಾಗಿ ನೀವು ಸ್ಟೀಮ್ ಇರೋದನ್ನೆಲ್ಲ ಖಾಲಿ ಮಾಡಿದ್ರೆ ಮಾತ್ರ ನಿಮಗೆ ಆ ಕ್ಯಾಪ್ ಮೇಲೆ ತೆಗಿಯೋಕ್ಕಾಗೋದು. ಸೊ ಕ್ಯಾಪು ಬಂದಾದಮೇಲೆ ನೀವು ಅದನ್ನು ನೀರು ಒಳಗಿರತ್ತಲ್ಲ, ಅದನ್ನು ಆಚೆ ಚೆಲ್ಬಿಟ್ಟು ಎತ್ತಿಡ್ಬೋದು ನೀವು, ಅಥವಾ ನೀವು ಚೆಲ್ದಲೇ ಇದ್ರೂ ಪರವಾಗಿಲ್ಲ. ಸೊ ಅಥವಾ ನೀವು ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ವೆಯ್ಟ್ ಮಾಡಿ ಆದಮೇಲೆ ನೀವು ಸ್ಟೀಮ್ನ ಟ್ರ್ಯಾಪ್ ಆಗಿರೋದನ್ನು ತೆಗಿಬೇಕು ಅಂತ ಏನು ರೂಲ್ ಇಲ್ಲ. ಬಟ್ ಆದರೆ 1 ಅವರ್ ಆಗೋವರೆಗೂ ಅಟ್ಲೀಸ್ಟ್ ಫುಲ್ ಸ್ಟೀಮ್ ಖಾಲಿ ಆಗೋವರೆಗೂ ಆ ಕ್ಯಾಪ್ ಮೇಲ್ಗಡೆ ಬರೋದಿಲ್ಲ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕ್ಯಾಪ್ ಕೊನೆಗೂ ಬರಲಿಲ್ಲ ಅದು. ಸೊ ಕಂಪ್ಲೀಟಾಗಿ ನೀವು ಸ್ಟೀಮ್ ಖಾಲಿ ಮಾಡಲೇಬೇಕು. ಆ ಬಟನ್ ಒತ್ಬಿಟ್ಟು ಸ್ಟೀಮ್ ಫುಲ್ ತೆಗೆದಾದ್ಮೇಲೆ ನಿಮಗೆ ಆ ಕ್ಯಾಪು ತೆಗಿಯೋಕ್ಕೆ ಸಾಧ್ಯ. ಈಗ ನಾನು ತೆಗಿತಾ ಇದ್ದೀನಿ ನೋಡಿ, ಸ್ಟೀಮ್ ಫುಲ್ಲು ಖಾಲಿ ಮಾಡಿದೆ, ಈಗ ಬರುತ್ತೆ. ಸೊ ಅದೇನಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ, ಇದು ಸೇಫ್ಟಿ ಫೀಚರ್. ಇದು ಒಳಗೆ ಸ್ಟೀಮ್ ಇರೋದ್ರಿಂದ ತುಂಬ ಡೇಂಜರಸ್. ಅದು ನಿಮಗೆ ಅಪ್ಪಿ ಆಚೆ ಬಂದರೆ ಅಂದರೆ ನಿಮಗೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗಲೇ ಮಿಕ್ಕಿರೋ ಸ್ಟೀಮಿಂದ ಈ ಟೈಲಿಗೂ ನಾನು ಸ್ವಲ್ಪ ಸ್ಟೀಮು ಹಾಕಿದ್ದೆ. ಇವಾಗ ನೋಡಿ ಈ ಕಲೆನೂ ಫುಲ್ಲು ಈಸಿಯಾಗೆ ಬರ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಈ ಪ್ರಾಡಕ್ಟ್ನ ತೊಗೋಬೇಕು ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನಲ್ಲಿದೆ ಮತ್ತು ಕಮೆಂಟ್ಸಲ್ಲೂ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಇಲ್ಲಿವರೆಗೂ ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ಇದನ್ನು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.